ಹಾಯ್ ಹಲೋ, ಇವತ್ತು ಹೇಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಚಿ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಯಾಕಂದರೆ ಅದು ಬೆಂಡೆಕಾಯಿ ಫ್ರೈ ಆಗಬೇಕಲ್ಲ. ಸೊ ಹಾಗಾಗಿ ಕಟ್ ಮಾಡಿಟ್ಟಿರೋ ಬೆಂಡೆಕಾಯಿನ ನಾನು ಬಾಣಲೆಗೆ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕಲರ್ ಚೇಂಜ್ ಆಗುತ್ತೆ ಫ್ರೈ ಮಾಡ್ತಾ ಮಾಡ್ತಾ. ಕಲರ್ ಚೇಂಜ್ ಆದಾಗ ಇದನ್ನು ಒಂದು ತಟ್ಟೆಗೆ ಎಕ್ಸ್ಚೇಂಜ್ ಮಾಡೋಣ. ಲೋ ಫ್ಲೇಮು ಹೈ ಫ್ಲೇಮು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಆಗಾಗ ಫ್ರೈ ಮಾಡ್ಕೊಳ್ಳಿ. ಆಗ ಸ್ವಲ್ಪ ಕುಕ್ ಆಗುತ್ತೆ. ಇದು ಹಸಿ ಸ್ಮೆಲ್ಲು ಕೂಡ ಹೋಗುತ್ತೆ. ಇದೇ ರೀತಿ ನಿಮಗೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ನೋಡ್ತಿದ್ದೀರಲ್ಲ ಹೇಗೆ ಕಲರ್ ಚೇಂಜ್ ಆಗ್ತಿದೆ ಅಂತ. 10 to 15 ಮಿನಿಟ್ಸ್ ಈ ಥರ ಫ್ರೈ ಮಾಡಿದ್ರೆ ಸಾಕು. ಆಗ ಅದು ಲೋಳೆ ಸರ ಅಂತಾರಲ್ಲ, ಅದು ಕೂಡ ಬಿಟ್ಕೊಳ್ಳುತ್ತೆ. ಅದನ್ನು ಫ್ರೈ ಆದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಟಿದ್ದೀನಿ ಸೈಡ್ಗೆ. ಈಗ ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ನಾವು ಎತ್ತಿಟ್ಟಿದ್ವಲ್ಲ ಬೆಂಡೆಕಾಯಿ, ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. 2 ಟೊಮೊಟೊ ಸಹ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಅದನ್ನು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಅದನ್ನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ಆ ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ, ಆ ಫ್ಲೇವರ್ಗಳು ಸಿಗಬೇಕಲ್ಲ. ಸೊ ಹಾಗಾಗಿ ಫ್ರೈ ಮಾಡಬೇಕು ಚೆನ್ನಾಗಿ. ಚಾಟ್ ಮಸಾಲ 1 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್, ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಹಾಕಿ ಎಲ್ಲ ಫ್ರೈ ಮಾಡೋಣ ಚೆನ್ನಾಗಿ. ಆ ಸ್ಪೈಸೀಸ್ದು ಹಸಿ ಸ್ಮೆಲ್ ಹೋಗಬೇಕು. ಸೊ ಹಾಗಾಗಿ ಟರ್ಮರಿಕ್ ಪೌಡರ್. ಇದಕ್ಕೆ ಬೇಕಾದರೆ ನೀವು ಈ ಟೈಮಲ್ಲಿ ಮೊಟ್ಟೆನೂ ಸಹ ಒಡೆದು ಹಾಕ್ಕೊಬೋದು. ನೋಡಿ, ಬೆಂಡೆಕಾಯಿ ಪಲ್ಯ ಆಗಿದೆ. ಸ್ಟವ್ ಆಫ್ ಮಾಡಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.